ನೀರಿನ ಲೆಕ್ಕ ನೋಡ್ಬೇಕಾದ್ರೆ ಒಂದ್ 8-10 ಸಾರಿ ನೀರ್ ಹಾಕೊಂಡಿದೆ. ಅಷ್ಟು ಫರಕ್ ಅದರಿ. ಫರಕ್ ಆಗತ್ತದ್ರಿ. ಅಂದ್ರೆ ನಿಮ್ ಗೌಡ್ರು ಎಷ್ಟು ಒಂದೇ ಸಾರಿ ನೀರ್ ಬಿಟ್ರಿ? ಒಂದೇ ಸರ್ತಿ. ಎಷ್ಟು ದಿನದಾಗ ಒಂದ್ ಸರ್ತಿ ರೀ? ಈಗ ಮತ್ತ ತಿಂಗಳ ಆಯ್ತೇನೋ ರೀ ಬಿಟ್ಟು. ಮ್ಯಾಲ ಐತ್ ಸರ್. ತಿಂಗಳ ಮ್ಯಾಗೆ ಐತ್ರಿ. ಅಲ್ರಿ ಈಗ ಇಂತ ಬಿಸಿಲು ಅದರಿ, ಬಿಸಿಲಾಗ ದಿನ ನೀರ್ ಬಿಟ್ರು ನಮಗ ನೀವು ಈಗ ಸುಟ್ಟಿರ್ರಿ, ಇವ್ರು ಗೌಡ್ರು ಸುಟ್ಟಿಲ್ರಿ ರೌದಿ. ಈಗ ರೌದಿ ನೀವು ಸರ್ ಅವ್ರ ಇಟ್ಟಾರ್ರಿ. ಈಗ ನಿಮಗ ಈ ಬೆಳಿಗ್ಗೆ ನೀರ್ ಬಿಟ್ಟಿಲ್ರಿ, ಬಹಳ ಕಡಿಮೆ ನೀರ್ ಬಿಟ್ಟ ಏನ್ರಿ ನಿಮಗ ಮತ್ತ ಇವ್ರ ಬೆಳಿಗ್ಗೆ ಏನ್ ಫರಕ್ ಅದರಿ? ಫರಕ್ ಅಲ್ಲಕೇನ್ರಿ ಈಗ ಇದ್ರಲಿಂದ ಫರಕ್ ಆಗತ್ತವ್ರಿ. ಇದು ಸುಟ್ಟಿಲ್ಲಲ್ರಿ. ಇಲ್ರಿ ಮತ್ ನೀವು ನೀರ ಹೆಚ್ಚಿಗೆ ಬಿಟ್ರಿ ಸರ್. ನೀವು ನೀರ್ ಜಾಸ್ತಿ ನೀರ ನಿಮ್ಗ ಜಾಸ್ತಿ ಬಿಟ್ರಿ. ಜಾಸ್ತಿ ನಾವು ಸುಟ್ಟಿನ ಸಲಿಂದ ಒಂದು ಕಬ್ಬು ಇದು ಬಿ ಹೋಗ್ಯದ್ರಿ, ಮರಿ ಬರೋದು ಅದು ಬಿ ಜಾಸ್ತಿ ಆಗ್ಯದ. ನಿಮ್ಮಲ್ಲಿ ಹುಲ್ಲು ಹೆಂಗ ಅದರಿ? ಹುಲ್ಲು ಇಲ್ರಿ, ಕಮ್ಮಿ ಆಗತ್ರಿ. ಇದು ಜಲ್ದಿ ಅದಕ್ಕೊಂದ್ಸಾರಿ ಎಡಿ ಹೊಡೆದೇವ್ರಿ ಸರ್. ಎಡಿ ಹೊಡೆದ್ ಮತ್ತ ಬೋದ್ ಏರ್ಸ್ಬಿಟ್ಟಿದ್ವಿ ಟ್ರ್ಯಾಕ್ಟರ್ಲಿ. ನೀವೇನ್ ಕೊಟ್ಟಿದ್ದೀರಾ ಭೂಮಿ? ಏನೋ ಭೂಮಿಗೆ ಏನೋ ಕೊಟ್ಟಿಲ್ಲ. ಏನಾಗ್ತೇ ಬೆಳೆಸ್ತೀರಾ ನೀವು? ಈಗ ಅದೇ ಗೊಬ್ಬರ ರೀ. ಏನ್ ಗೊಬ್ಬರ? ಅದು ಏನೇನೋ ಏನೋ ಎಣ್ಣೆ ಬಂದ. ಯಾವ್ದು ಫರ್ಟಿಲೈಸರ್ ಯೂಸ್ ಮಾಡಬಾರ್ದಂತ ಡಿಸೈಡ್ ಮಾಡಿದ್ದೀನಿ ಸರ್. ಹೋದರ್ಸ್ ಎಣ್ಣೆ ಮೇಲೆ ಲಿಕ್ವಿಡ್ ಅಂಡ್ ಇದು ರೀ. ಇದೊಂದು ಫಸ್ಟ್ ಲಾಸ್ಟ್ ಇಯರ್ ನಾನು ಮೋರ್ ದೆನ್ 45,000 rupees ಫರ್ಟಿಲೈಸರ್ ಯೂಸ್ ಮಾಡಿದ್ದೀನಿ ಸರ್. ಎಷ್ಟು ಎಕರೆ ಸರ್? 5 ಎಕರೆ ಸರ್. 45,000 ಫರ್ಟಿಲೈಸರ್ ಯೂಸ್ ಮಾಡೀನಿ ಸರ್. 40,000 rupees ತಿಪ್ಪಿ ಗೊಬ್ಬರ ಹಾಕ್ಸಿನಿ ಇದಕ್ಕೆ. ಬಟ್ ಈ ಸರಿ ಟೋಟಲಿ ಏನಂತ ಯಾವ್ದು ಸರ್ ನೀವು ಹೇಳೋದು ನೋಡಿದ್ರಿ ಸರ್, ಅಮೃತದಾಗ ವಿಷ ಹಾಕ್ದಂಗ ಆಯ್ತರಿ ಸರ್. ಅದು ಹೇಳಿದ್ರೆ ಅದು ನೋಡಿ ಅದೇ ಇಳುವರಿ ಕಮ್ಮಿ ಎಷ್ಟಾಗಿ ಬರ್ಲಕ್ ಸರ್. ತಿಪ್ಪಿ ಗೊಬ್ಬರನು ಹಾಕಿದಂಗ ಆಯ್ತ್ರಿ. ಈಗ ಯಜಮಾನ್ರೆ, ನೀವು ರೌದಿ ಸುಟ್ಟಿದಿರಲ್ಲ, ನಿಮಗೆ ರೌದಿ ಸುಟ್ಟಿರೋದ್ರಿಂದ ನಿಮ್ಗೆ ಏನ್ ಉಪಯೋಗ ಆಯ್ತು? ಅಲ್ಲ, ಯಾಕೆ ನಾವು ರೌದಿನ ಸುಡಬೇಕು? ನನ್ನ ಒಂದು ಪ್ರಶ್ನೆ ಸರ್. ನಾವು ಹೇಳ್ರಿ ಇದು ಸುಡಬಾರ್ದಂತ ಭಾಳ ಮಂದಿ ಹೇಳ್ಯಾರ ಸರ್. ಬಟ್ ಈಗ ನಾ ಮಾಡಲಿಂದ ಈಗ ನೆಕ್ಸ್ಟ್ ಇಯರ್ ಆಲ್ಮೋಸ್ಟ್ ಎಲ್ಲರೂ ರೌದಿನ ಇಡ್ಬೇಕಂತ ಆಲ್ಮೋಸ್ಟ್ ಫೈನಲ್ ಮಾಡಿದಾರೆ. ಒಂದ್ ರೀತಿಲಿ ಅದು ತನು ಹಿಡ್ಕೋತಾರೆ, ನೀರ್ ಆಗ್ಬಿಡಲ್ರಿ. ಈಗ 3 ಎಕರೆ ರೌದಿ ಸುಟ್ಟಿಲ್ಲ ಅದ್ರಿ. ಅದು ಏರ್ಸಿನ ಹಿಂಗೆ ರೀ. ಅದು ನೀರ್ ಬಿಟ್ಟಿದ್ ಬೇರೆ 3 ಎಕರೆ, ನೀರ್ ಬಿಡಲ್ 4 ಎಕರೆ ಬೇರೆ. ಅದ್ರ ರೌದಿ ಹಿಂಗೆ ಅದ್ರಿ. 2 ಸರಿ ಸುಟ್ಟೆ ಒಂದ್ ವಾರ ನೀರ್ ಇಲ್ರಿ. ಒಟ್ಟು ಒಂದ್ ತಡಿ ಬಿಟ್ಟು ನೋಡ್ರಿ ಬೋದ್ರಿ. ಟ್ರಾನ್ಸ್ಫಾರ್ಮ್ ಸುಟ್ಟು 1 ತಿಂಗಳಾಯ್ತು ಸರ್. ಅದ್ರಲ್ಲಿಂದ ಅದು ರೌದಿ ಇರಲಿಂದ ಅದು ಕಂಟ್ರೋಲ್ ಟಿಸಿ ಸುಟ್ಟು 1 ತಿಂಗಳಾಯ್ತು ಸರ್. ಟಿಸಿ ಸುಟ್ಟದ 1 ತಿಂಗಳ ರೌದಿ ಬೇಕಾದ್ರೆ ಹಿಂಗೆ ಬೆನಿಗೆ ಬೋದಿರ್ಸಿ ರೌದಿ ಪೂರ ಒಳಗೆ ಅದ. ಅದು ರೌದಿಯಿಂದ ಪೂರ ತನ್ನ ಹಿಡ್ಕೊಂಡ್ ಅದು ಕಬ್ಬೆ ಬೇರೆ ಅದ್ರಿ. ಹಚ್ಚಿ ಲವಣಿನೇ ಬೇರೆ ಅದ, ಎಣ್ಣೆ ಲವಣಿನೇ ಬೇರೆ ಅದ. ಅಲ್ಲಿ ಬಾಜು ಕಂಟಿನ್ಯೂ ನೀರ್ ಬಿಟ್ರ ಮಗಲ ಅವ್ರು 1 3 ಎಕರೆ ನೀರ್ ಬಿಟ್ಟು ಕೆಂಪೆ ಹೊಡೆದ ಕಬ್ಬ ಇರೋದು. ಕ್ಯಾನ್ ಹಾಕ್ಯಾರ. ನಾವು ನೀರ್ ಒಂದೇ ಹಾಲಕ್ಕೆ 2 ತಡಿ ನೀರ್ ಬಿಟ್ಟೆ. ನೀರ್ನು ಕಡಿಮೆ ರೀ. ಮತ್ತೆ ನಿಮಗೆ ಕಬ್ಬೆ ಬೇರೆ ಅದ, ಎಣ್ಣೆ ಬೆಳೆದ್ರಿ. ಒಂದ್ ಲವಣಿ 4 ಎಕರೆ ಅದ. ಈಗ ಅದ್ ಎಣ್ಣೆ ಹೊಡೆದು ಒಟ್ಟೆ ಅದ, ನೀರೇ ಇಲ್ರಿ, ಕಸ ಸುತ್ತದ. ಹೊಟ್ಟೆ ಪ್ರಾಬ್ಲಮ್ ಅದ. ರೌದಿ ಮಾತ್ರ ಹಿಂಗೆ ಏರ್ಸಿದ್ರು. ಆಮೇಲೆ ನೀವು ಹೊರಗಡೆಯಿಂದ ತಗೊಂಬಂದ್ ಹಾಕ್ತಿರಲ್ಲ, ಪೊಟಾಶ್, ಫಾಸ್ಫೇಟ್ ಇದೆಲ್ಲ ಇಲ್ಲೇ ಸಿಗ್ತದೆ. ಯಾವ ರೀತಿ ಅಂದ್ರೆ, ನೀವು ರಾಸಾಯನಿಕ ಗೊಬ್ಬರ ರೌದಿ ಮೇಲೆ ಹಾಕಿದ್ರೆ ಸಿಗಲ್ಲ, 100% ಸಿಗಲ್ಲ. ನೀವು ಸಾವಯವ ಕೃಷಿ ಮಾಡಿದ್ರೆ ಮಾತ್ರ ಈ ರೌದಿ ಕಳೀತದೆ. ಕಳಿಯೋದಕ್ಕೆ 2 ವ್ಯತ್ಯಾಸ ಇದೆ ಸರ್ ಇಲ್ಲಿ. ಸೊ ರೌದಿ ಬಿಟ್ಟಾಗ ನೀವು ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ನೀರ್ ಬಿಟ್ರೆ ಅದು ಕಳಿ ಎಲ್ಲ ಕೊಳಿತದೆ ಅಲ್ವಾ? ಅದು ಪ್ರಾಬ್ಲಮ್. ಅದೇ ನೀವು ಈ ಒಂದು ರೌದಿನ ಹಾಕಿ ಸಾವಯವ ಕೃಷಿ ಮಾಡ್ಕೊಂಡ್ರೆ, ಸೊ ಒಂದು ಉದಾಹರಣೆ, ಈಗ ಡಾಕ್ಟರ್ ಸಾಯಿಲ್ ಉತ್ಪನ್ನಗಳು ಸರ್, ಇವಾಗ ಡಾಕ್ಟರ್ ಸಾಯಿಲ್ ಉತ್ಪನ್ನಗಳನ್ನ ಕೊಡಕ್ ಶುರು ಮಾಡಿದ್ದಾರೆ. ಇಲ್ಲಿ ಕಳಿಯಕ್ ಶುರು ಆಗತ್ತೆ. ಸೊ ಅಂದ್ರೆ ಇದು ಒಂದು ಜೀವಾಣು. ಡಾಕ್ಟರ್ ಸಾಯಿಲ್ ಉತ್ಪನ್ನಗಳಲ್ಲಿ ಜೀವಾಣುಗಳಿರುತ್ತೆ. ಸೊ ನಾನಾ ತರ ಜೀವಾಣುಗಳು ನಿಮ್ಮ ಭೂಮಿಗೆ ಕೊಟ್ಟಿದ ತಕ್ಷಣ ಏನಾಗುತ್ತೆ, ಅದಕ್ಕೆ ಬೇಕಾಗಿರುವಂತ ಆಹಾರನ ಹುಡುಕುತ್ತೆ. ಆ ಆಹಾರ ಯಾವ್ದಂದ್ರೆ ನೀವು ಆರ್ಗ್ಯಾನಿಕ್ ಮ್ಯಾಟರ್ ಅಂದ್ರೆ ಸಾವಯವ ಆಹಾರ ಯಾವ್ದಂದ್ರೆ ಸಾವಯವ ಆಹಾರ ನೋಡಿ, ಇಲ್ಲಾಗಿದೆ ನೋಡಿ, ನೋಡಿ ಈ ತರ ಆಗುತ್ತೆ. ಇದು ಜೀವಾಣುಗೆ ಅಂದ್ರೆ ಜೀವಾಣುಗೆ ನೀವು ಇವರು ಕೊಟ್ಟಿರೋದು ಫುಡ್ ಆಹಾರ. ಯಾವುದಂದ್ರೆ ಈ ತರ ರೌದಿ, ಒಣ ತ್ಯಾಜ್ಯಗಳು, ಹಸಿರೆಲೆ ಗೊಬ್ಬರ, ತಿಪ್ಪೆ ಗೊಬ್ಬರ, ಈ 3 ಬೇಕಾಗತ್ತೆ. 3ರಲ್ಲಿ ಯಾವ್ದಿದ್ರು ನಡೀತದೆ. ಅರ್ಥ ಆಯ್ತಾ? ಜೀವಾಣುಕ್ಕೆ ಆಗೇನಾಗತ್ತೆ,
ಆ ಜೀವಾಣುಕ್ಕೆ ನೀವು ಏನು ಫುಡ್ ಕೊಡ್ತೀರೋ, ಏನು ಆಹಾರ ಕೊಡ್ತೀರೋ, ಆ ಆಹಾರ ಕರಗುತ್ತೆ, ಅಂದ್ರೆ ಕಳೀತದೆ. ಅವಾಗ ಅದು ಪೂರ್ತಿ ನಿಮಗೆ ಏನು ಬೇಕೋ ಅದು ಪರ್ಮನೆಂಟ್ ಸೊಲ್ಯೂಷನ್ ಆಹಾರ ಇಲ್ಲಿ ಸಿಗ್ತದೆ. ನಿಮ್ಮ ಬೆಳೆಗೆ ಬೇಕಾಗಿರುವಂತ ಆಹಾರ ಎಲ್ಲ ಪೂರ್ತಿ ಇಲ್ಲೇ ತಯಾರಾಗುತ್ತೆ. ಈಗ ನಾನಾ ತರ ಇಲ್ಲಿ ಬ್ಯಾಕ್ಟೀರಿಯಾ, ಸೂಕ್ಷ್ಮಾಣುಜೀವಿಗಳು, ಉಪಕಾರಿ ಸೂಕ್ಷ್ಮಾಣುಜೀವಿಗಳು, ಅದರಲ್ಲೂ ನಾವು ನೋಡಬೇಕಾಗಿರೋದು ಒಂದು ಜೀವಿನ ಎರೆಹುಳ. ಅದು ಕಣ್ಣಿಗೆ ಕಾಣಿಸ್ಲಾರ್ದು ಬಹಳ ಇರ್ತಾವ್ರಿ. ಬಹಳ ಇರುತ್ತೆ. ಅರ್ಥ ಆಯ್ತಾ? ಆ ಎರೆಹುಳ ನಿಮ್ಮ ಭೂಮಿಯಲ್ಲಿ ಉತ್ಪತ್ತಿ ಆಯ್ತು ಅಂದ್ರೆ ಆ ಒಂದು ಎರೆಹುಳ ಅದರ ತೂಕದ 5 ಪಟ್ಟಷ್ಟು ಗೊಬ್ಬರನ ಒಂದು ದಿನದಲ್ಲಿ ತಯಾರು ಮಾಡ್ತದೆ. ಎಲ್ಲಾ ರೈತರಿಗೆ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ನಿಮ್ದು ಇದೇ ತರ ಮಾಹಿತಿ ಬೇಕಂದ್ರೆ ನಮ್ಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ ನಂಬರ್ 9972079717. ಇನ್ನ ಒಂದ್ ಸರ್ತಿ ನಮ್ ಮೊಬೈಲ್ ನಂಬರ್ 9972079717. ನಮ್ ಸಂಘಟ ಇವತ್ತು ನಮ್ದು ಜೋನಲ್ ಆಫೀಸರ್ ಪ್ರಭು ಸರ್ ಅವರಿಗೆ ಮತ್ತು ತನೋಜ ಮೇಡಮ್ ಅವರಿಗೆ, ಸರ್ ನಿಮಗೂ ಸರ್ ಎಲ್ಲ ರೈತ ಬಾಂಧವರಿಗೆ ಬಹಳ ಧನ್ಯವಾದ ಸರ್.